ನಮಸ್ತೆ. 3/9/2025 ಬುಧವಾರ. ಇವತ್ತಿನ ವಿಶೇಷವನ್ನು ನೋಡೋಣ. ಸೂರ್ಯೋದಯ 6:09, ಸೂರ್ಯ ಅಸ್ತಮನ ಸಂಜೆ 6:29. ಇವತ್ತು ಏಕಾದಶಿ ಇದೆ. ರಾತ್ರಿ ಅಂತಂದರೆ ಬೆಳಗಿನ ಜಾವ 4:21 ಏಕಾದಶಿ. ಇವತ್ತಿನ ನಕ್ಷತ್ರ ಪೂರ್ವ ಆಷಾಢ ಅಂತಂತೀವಿ. ಬೆಳಗ್ಗೆಯಿಂದ ರಾತ್ರಿ 11:08 ಆನಂತರ ಉತ್ತರಾಷಾಢ ನಕ್ಷತ್ರ. ಎರಡು ನಕ್ಷತ್ರಗಳು ಇವತ್ತು. ಪೂರ್ವಾಷಾಢ ಉತ್ತರಾಷಾಢ ಎರಡು ಮಾನುಷಿಯಗನ ನಕ್ಷತ್ರ. ಇವತ್ತು ಧನುಸು ರಾಶಿ ಬೆಳಗಿನ ಜಾವ 5:21 ಆಮೇಲೆ ಮಕರ ರಾಶಿ. ಬೆಳಗ್ಗೆ 6:09 10:35 ಪೂರ್ವಾಷಾಢ ನಕ್ಷತ್ರ ಎರಡನೇ ಪಾದ. 10:35 ಮೇಲೆ ಸಂಜೆ 4:53 ಮೂರನೇ ಪಾದ. ಸಂಜೆ 4:53 ಮೇಲೆ ರಾತ್ರಿ 11:08 ಪೂರ್ವಾಷಾಢ ನಕ್ಷತ್ರ ನಾಲ್ಕನೇ ಪಾದವಿದೆ. ಇಷ್ಟಕ್ಕೆ ಪೂರ್ವಾಷಾಢ ನಕ್ಷತ್ರವೇ ಮುಗಿತದೆ. ಅಲ್ಲಿಂದ ಬೆಳಗಿನ ಜಾವ 5:21 ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದ. ಆನಂತರ ಎರಡನೇ ಪಾದ ಸ್ಟಾರ್ಟ್ ಆಗಿ ಹಂಗಾಗಿ ನಾಳೆಯವರೆಗೂ ಇದೇ ಉತ್ತರಾಷಾಢ ನಕ್ಷತ್ರವಿದೆ. ಆದ್ದರಿಂದಾಗಿ ಈ ಪೂರ್ವಾಷಾಢ ಬಿಟ್ಟರೆ ಉತ್ತರಾಷಾಢ ನಕ್ಷತ್ರದಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ಮಾಡಬಹುದು. ಆದ್ದರಿಂದ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಈ ರೀತಿ ನಕ್ಷತ್ರದಿಂದ ನಾವು ಕಂಡುಹಿಡಿಯುವಂಥದ್ದು ಕೆಲವುದಿರುತ್ತದೆ. ಅದರಲ್ಲೂ ವಿಶೇಷವಾಗಿ ನಾಳೆ ಅಂತಂದರೆ ಗುರುವಾರ. ಉತ್ತರಾಷಾಢ ನಕ್ಷತ್ರ ರಾತ್ರಿ 11:43 ನಾಳೆ ಇದೆ. ಕೆಲವು ಕಾರ್ಯಗಳೆಲ್ಲ ಮಾಡ್ಬೋದು. ಆದರೂ ಗುರುಚಂದ್ರನು ಜಾತಕ ಕುಂಡಲಿಯಲ್ಲಿ ಸರಿಯಾಗಿಲ್ಲ. ಆದ್ದರಿಂದ ಮಕ್ಕಳು ಹುಟ್ಟೋದು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಆದರೆ ಎಮರ್ಜೆನ್ಸಿಗೆ ಬೇಕು ಅಂತಂದರೆ ಮುಂದೆ ಗುರುಚಂದ್ರ ಶಾಂತಿ ಮಾಡ್ಕೋಬೇಕಾಗ್ತದೆ. ಈ ರೀತಿ ನಾಳೆಯ ದಿನವಿದೆ. ಮತ್ತು ಇವತ್ತಿನ ದಿನಕ್ಕೆ ಮತ್ತೆ ಬರೋಣ. ನಕ್ಷತ್ರ ಪಾದಗಳನ್ನ ನೋಡಿದ್ವಿ. ಈಗ 100% ಶುಭ ಸಮಯವನ್ನು ನೋಡೋಣ. 100% ಶುಭ ಸಮಯದಲ್ಲಿ ಖಂಡಿತವಾಗಿಯೂ ಎಲ್ಲ ಕಾರ್ಯಗಳನ್ನು ಎಮರ್ಜೆನ್ಸಿ ಕಾರ್ಯಗಳನ್ನ ಮಾಡಬಹುದು. 6:09 7:39, 9:41 11:52, ಮಧ್ಯಾಹ್ನ 1:53 ರಾತ್ರಿ 10:34, ರಾತ್ರಿ 11:10 ಬೆಳಗಿನ ಜಾವ 4:29 ಅದು ಒಂದು ಶುಭ ಸಮಯ. ಈ ಸಮಯದಲ್ಲಿ ಮಾಡುವಂಥ ಕಾರ್ಯಗಳನ್ನು ಹಾಗೆ ಉಳಿಸ್ಕೋಬೋದು. ಆದರೆ 100% ಅಶುಭ ಸಮಯಗಳು ಅಂತಂತೀವಿ. ಅದರಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು. ದೇವರ ಪೂಜೆ ಮಾಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಆದರೂ ಫಸ್ಟ್ ದೇವರ ಪೂಜೆ ಮಾಡುವವರು, ಹೋಮಗಳು ಮಾಡುವವರು ಸ್ವಲ್ಪ ಒಳ್ಳೆಯ ಟೈಮ್ನ, ಈಗ ನಾವು ಕೊಟ್ಟಿದ್ದ ಟೈಮ್ನ ಸೆಲೆಕ್ಟ್ ಮಾಡ್ಕೋಬೋದು. ಈಗ 100% ಅಶುಭ ಸಮಯ ನೋಡೋಣ. 7:41 ಬೆಳಗ್ಗೆಯಿಂದ 9:14 ಯಮಗಂಡ ಕಾಲವಿದೆ. 7:58 9:39 ನಕ್ಷತ್ರ ವಿಷಘಟಿಕಾ ಕಾಲ. 11:54 12:44 ದುರ್ಮುಹೂರ್ತ. 12:19 ಅಂದರೆ ಇನ್ನು ದುರ್ಮುಹೂರ್ತವೇ ಮುಗಿದಿಲ್ಲ. ಅಷ್ಟರಲ್ಲೇ 12:19 1:51 ವಿಷಕಾಲ ಸ್ಟಾರ್ಟ್ ಆಗುತ್ತದೆ. ಅದರಲ್ಲೇ ರಾಹು ಕಾಲವೂ ಇದೆ. ಮತ್ತು ರಾತ್ರಿ 10:36 11:08 ಮೃತ್ಯು ಪಂಚಕ. ಬೆಳಗಿನ ಜಾವ 4:41 ಸೂರ್ಯನ ಉದಯವರೆಗೂ ವಿಷಕಾಲವಿದೆ. ಅಷ್ಟರಲ್ಲೇ ಮೃತ್ಯುವನ್ನು ಸೇರೋದರಿಂದ ವಾಕಿಂಗ್ ಹೋಗೋರೆಲ್ಲ ಸ್ವಲ್ಪ ಹುಷಾರು. ಸ್ವಲ್ಪ ಬೆಳಗಿನ ಜಾವವಾಗಿರೋದರಿಂದ ಪ್ರಾಣಾಯಾಮ ಮಾಡಿ. ರಕ್ತ ಸ್ವಲ್ಪ ಗಟ್ಟಿ ಇರುತ್ತದೆ. ಆದ್ದರಿಂದ ಆಸ್ತಮಾದಿಂದ ಸ್ವಲ್ಪ ಲಿಕ್ವಿಡ್ ಆಗುತ್ತದೆ ರಕ್ತ. ಇದು ಈ ದಿನದ ವಿಶೇಷಗಳು. ಹಂಗಾಗಿ ಈ ದಿನದಲ್ಲಿ ನಾನು ಫಸ್ಟೇ ಹೇಳಿದಂತೆ ಒಂದು ನಕ್ಷತ್ರ ಎಲ್ಲಿವರೆಗೆ ಇರುತ್ತದೆ, ಅದರಿಂದ ಬರುವ ಯೋಗ ಯಾವುದು, ಇಷ್ಟೆಲ್ಲ ನಾವು ಚೆಕ್ ಮಾಡ್ತೀವಿ. ಪೂರ್ವಾಷಾಢ ನಕ್ಷತ್ರದಲ್ಲಿ ಒಳ್ಳೆಯ ಕಾರ್ಯಗಳು ಮಾಡ್ಬೋದು. ಅದರ ಮುಹೂರ್ತ ಕಾರ್ಯಗಳು ಅದರಲ್ಲಿ ಇಲ್ಲ.
ಅದೇ ಉತ್ತರಾಷಾಢ ನಕ್ಷತ್ರದಲ್ಲಿ ಎಲ್ಲ ಕಾರ್ಯಗಳೂ ಮಾಡ್ಬೋದು. ಇಷ್ಟು ವಿಷಯಗಳನ್ನ ನೋಡ್ಕೊಂಡಿವಿ. ಖಂಡಿತವಾಗಿಯೂ ಕೆಲವು ವಿಷಯಗಳು ನಿಮಗೆ ಉಪಯೋಗ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.